ವಾರದಲ್ಲಿ ಮರಳಿ ಸಭೆ ಸೇರುವುದಕ್ಕೆ ಮುಂದಾಗಿದ್ದಾರೆ ರೆಬಲ್ಸ್ ಟೀಮ್. ಅಧಿವೇಶನದ ಕಾರಣ ಸಭೆಯನ್ನ ಮುಂದೂಡಿದ್ರು ಭಿನ್ನರ ಬಳಗದವರು. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ರೆಬಲ್ಸ್. ಲಿಂಗಾಯತ ಸಮುದಾಯದ ಸಮಾವೇಶಕ್ಕೆ ಚಿಂತನೆಯನ್ನು ಕೂಡ ನಡೆಸಿದ್ರು ರೆಬಲ್ಸ್. ಇದೇ ವಾರದಲ್ಲಿ ಈ ವಿಚಾರಗಳನ್ನ ಅಂತಿಮಗೊಳಿಸೋಕೆ ಒಂದು ಸಭೆ ಕರೆದಿದ್ದಾರೆ. ಸಭೆಯ ಬಳಿಕ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆ ಹೇಗ್ ಮಾಡ್ಕೊಳ್ಬೇಕು ಅನ್ನೋದರ ಕುರಿತು ನಿರ್ಧಾರವನ್ನ ಮಾಡಲಾಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿದೆ. ನೋಡಿ, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಯ್ತು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಒಂದು ಕಿಡಿ ಹೊತ್ಕೊಬಿಡತ್ತೆ. ಈ RSS ನಾಯಕರು ಕರೆದು ಬುದ್ಧಿ ಹೇಳಿ ಸಭೆ ಮಾಡಿ ಮಾತುಕತೆ ನಡೆಸಿದ ಮೇಲೆ ಸೈಲೆಂಟ್ ಆಗಿದ್ದಾರೆ ಅಂತ ಭಾವಿಸಲಾಗಿತ್ತು. ಬಟ್ ಸೈಲೆಂಟ್ ಆಗಿರ್ಲಿಲ್ಲ. ಸದನ ಇದ್ದಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಮ್ಮನಿರೋಣ ಅಂತ ಸುಮ್ಮನಿದ್ರು ಅಷ್ಟೇನೆ. ಈಗೆಲ್ಲ ಮುಗಿತಾ ಇದ್ದ ಹಾಗೇನೆ ಮತ್ತೆ ವಿಜಯೇಂದ್ರನನ್ನು ಹೆಂಗ ಬದಲಾಯಿಸೋದು, ಅವ್ರ ಸ್ಥಾನಕ್ಕೆ ಬೇರೆಯವರನ್ನ ಹೆಂಗ್ ತಂದು ಕೂರಿಸೋದು, ಈ ಪ್ಲಾನ್ ನಲ್ಲಿ ಮುಂದಕ್ಕೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಲಿಂಗಾಯತ ಸಮಾವೇಶವನ್ನ ಮಾಡಬೇಕು ಅನ್ನುವಂಥದ್ದು ಪ್ಲಾನ್. ಅದಕ್ಕೆ ಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದ್ದು ಕೂಡ ಇದೆ. ಆದ್ರೆ ಮಾಡಲೇಬೇಕು ಅಂತ ಹಠಕ್ಕೆ ರೆಬಲ್ಸ್ ಟೀಮ್ ಅವ್ರು ಬಿದ್ದಿದ್ದಾರೆ. ಈಗ ಸದ್ಯಕ್ಕೆ ಒಂದು ಸಭೆ ಕರೀತಾ ಇದ್ದಾರಂತೆ. ರೆಬಲ್ಸ್ ಟೀಮ್ ಅವ್ರು ಎಲ್ಲ ಸೇರ್ಕೊಂಡು ಈ ಸಭೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಕ್ಕೆ ಏನ್ ಪ್ಲಾನ್ ಮಾಡಬೇಕು, ಹೆಂಗ್ ಪ್ಲಾನ್ ಮಾಡಬೇಕು ಅದ್ರ ಬಗ್ಗೆ ಯೋಚನೆ. ಜೊತೆಗೆ ನಮ್ಮ ಕೈಯಲ್ಲಿರುವಂತ ಅಸ್ತ್ರ ಅಂತ ಹೇಳಿದ್ರೆ ಅದು ಲಿಂಗಾಯತ ಸಮಾವೇಶ. ಲಿಂಗಾಯತ ಅಂದಿದ ತಕ್ಷಣ ಯಡಿಯೂರಪ್ಪನ ಒಬ್ಬರೇ ನಾಯಕ ಅಲ್ಲ. ಲಿಂಗಾಯತ ಅಂತ ಹೇಳಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೇ ಅನೇಕ ಲಿಂಗಾಯತ ನಾಯಕರುಗಳಿದ್ದಾರೆ. ಅವರೂ ಕೂಡ ನಾಯಕರುಗಳೇ. ಸೊ ಹಾಗಾಗಿ ಯಡಿಯೂರಪ್ಪನವರನ್ನ ದೂರ ಇಟ್ಟು, ಯಡಿಯೂರಪ್ಪನವರ ಫ್ಯಾಮಿಲಿಯನ್ನ ದೂರ ಇಟ್ಟು ಲಿಂಗಾಯತ ಸಮಾವೇಶವನ್ನ ತಮ್ಗಳ ನೇತೃತ್ವದಲ್ಲಿ ಮಾಡೋದ್ರ ಮುಖಾಂತರವಾಗಿ ಆ ಸಮುದಾಯಕ್ಕೂ ಒಂದು ಮೆಸೇಜ್ ಪಾಸ್ ಮಾಡಬೇಕು. ಯಡಿಯೂರಪ್ಪನವ್ರು ಒಬ್ಬರೇ ಅಲ್ಲ, ನಾವುಗಳು ಇದೀವಿ ಅಂತ. ಇನ್ನೊಂದು ಕಡೆಯಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ ರವಾನೆ ಮಾಡಬೇಕು. ಲಿಂಗಾಯತರು ಅಂದಿದ ತಕ್ಷಣ ನೀವು ಯಡಿಯೂರಪ್ಪನವ್ರ ಮೊರೆ ಹೋಗಬೇಡಿ, ನಾವುಗಳು ಇದೀವಿ ಅಂತ. ಆ ಮುಖಾಂತರವಾಗಿ ವಿಜಯೇಂದ್ರ ಶಾಶ್ವತ ಅಲ್ಲ, ಅಥವಾ ವಿಜಯೇಂದ್ರ ಒಬ್ಬರೇ ಬಿಜೆಪಿ ಗತಿನೂ ಅಲ್ಲ, ನಾವುಗಳೂ ಇದ್ದೀವಿ, ನಾವುಗಳು ಲಿಂಗಾಯತರಿದ್ದೀವಿ, ನಾವು ಸಮಾವೇಶ ಮಾಡಬಹುದು, ನಾವು ಜನರನ್ನು ಸೇರಿಸಬಹುದು, ನಮಗೂ ಆ ಶಕ್ತಿ ಸಾಮರ್ಥ್ಯ ಅನ್ನೋದು ಇದೆ. ಇದೆಲ್ಲವನ್ನ ಮಾಡಬೇಕು ಅಂತ ಅಂದ್ರೆ ಲಿಂಗಾಯತ ಸಮಾವೇಶ ಆಗಬೇಕು, ಜನರನ್ನು ಸೇರಿಸಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು, ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕು. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ಯಾಕೆ? ಒಂದು, ಯಡಿಯೂರಪ್ಪನವರ ಪುತ್ರ ಅನ್ನುವಂತ ಕಾರಣಕ್ಕೆ. ರಾಜ್ಯ ರಾಜಕಾರಣದಲ್ಲಿ ಕೇವಲ ಬಿಜೆಪಿಗಂತ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪನವರ ರಾಜಕೀಯದ ಪೀರಿಯಡ್ ಇದೆಯಲ್ಲ, ಅವರ ಅಧಿಕಾರದ ಅವಧಿ ಇದೆಯಲ್ಲ, ಅದು ಸಾಕಷ್ಟು ರೀತಿಯಾದಂಥ ಮಹತ್ವವನ್ನು ಪಡ್ಕೊಂಡಂತ ಒಂದು ಪೀರಿಯಡ್. ಸೊ ಅವರು ಶಕ್ತಿ ಸಾಮರ್ಥ್ಯ ಓಡಾಡಿ ಸಂಘಟನೆ ಮಾಡಿದ್ದು, ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತಂದಿದ್ದು, ಆ ವರ್ಚಸ್ಸು, ಆ ಗೌರವ, ಆ ಯಶಸ್ಸು ಯಡಿಯೂರಪ್ಪನವರಿಗೆ ಸೀಮಿತವಾಗಿದ್ದು. ಹಾಗಾಗಿ ಯಡಿಯೂರಪ್ಪನವರ ಪುತ್ರ ಅನ್ನುವಂಥ ಕಾರಣಕ್ಕೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡ್ತಾರೆ. ಇನ್ನೊಂದು ರೀಸನ್ ಏನು? ರಾಜ್ಯದಲ್ಲಿ ಇರುವಂತ ಪ್ರಬಲ ಸಮುದಾಯಗಳ ಪೈಕಿ ಲಿಂಗಾಯತ ಸಮುದಾಯ ಪ್ರಬಲವಾಗಿದೆ. ಆ ಲಿಂಗಾಯತ ಸಮುದಾಯದ ಒಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಒಂದು ಉನ್ನತ ಹುದ್ದೆಗೆ ತಂದು ಕೂರಿಸಬೇಕು. ಈ ಮುಖಾಂತರವಾಗಿ ಲಿಂಗಾಯತ ಸಮುದಾಯವನ್ನ ತಮ್ಮತ್ತ ಸೆಳ್ಕೊಳ್ಬೇಕು ಅಂತ. ಹಾಗಾಗಿ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಿರೋದು. ಸೊ ಅಲ್ಲಿಗೆ ಲಿಂಗಾಯತ ಸಮುದಾಯ ಅಂದಿದ ತಕ್ಷಣ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರು ಮಾತ್ರ ಅಲ್ಲ, ನಾವು ಇದೀವಿ ಅನ್ನುವಂತ ಮೆಸೇಜ್ ಪಾಸ್ ಆಗ್ಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಹೋಗಿ ಬಂದು ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದು ಹೇಗೆ, ಅಲ್ಲಿಗೆ ಬೇರೆಯವರನ್ನು ಕೂರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಭಿನ್ನಮತಿಯರು ಬಹಳ ಪ್ಲಾನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನದವರೆಗೂ ಸೈಲೆಂಟ್ ಆಗಿತ್ತು, ಮತ್ತೀಗ ಆಕ್ಟಿವ್ ಆಗ್ತಾ ಇದ್ದಾರೆ. ಸೊ ಯಾವಾಗ ಸಭೆ ನಡೆಸ್ತಾರೆ, ಸಭೆಯಲ್ಲಿ ಏನೆಲ್ಲ ಡಿಸೈಡ್ ಮಾಡ್ತಾರೆ, ಲಿಂಗಾಯತ ಸಮಾವೇಶ ಅನ್ನೋದೇ ಆದ್ರೆ ಎಲ್ಲಿ, ಹೇಗೆ, ಏನು, ಆ ಬಗ್ಗೆ ಯಾವ ತರ ಚರ್ಚೆ ಆಗ್ತಾ ಇದೆ? ನೀತಿ ಬಿಜೆಪಿಯಲ್ಲಿ ಅಧಿವೇಶನದ ಹಿನ್ನೆಲೆಯಲ್ಲಿ ನಿಂತು ಹೋಗಿದ್ದಂತಹ ಭಿನ್ನಮತೀಯ ಚಟುವಟಿಕೆಗಳು ಮತ್ತೆ ಗರಿಗೆದರ್ತಾ ಇದೆ. ಈ ವಾರಾಂತ್ಯದಲ್ಲಿ ಮತ್ತೊಂದು ಸಭೆಯನ್ನ ಮಾಡುವ ಮುಖಾಂತರ ತಮ್ಮ ಅಜೆಂಡಾವನ್ನು ಈಡೇರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವುದಕ್ಕೆ ಭಿನ್ನರ ಬಳಗ ರೆಡಿ ಆಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ತಂಡದ ಚಟುವಟಿಕೆಗಳು ಅಧಿವೇಶನದ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಬ್ರೇಕ್ ಅನ್ನ ಹೊಂದಿತ್ತು. ಈಗ ಮತ್ತೆ ಅದಕ್ಕೆ ಚಾಲನೆ ನೀಡಿರುವಂತಹ ತಂಡ ಈ ವಾರದ ಬಗ್ಗೆ ಸಭೆಯನ್ನ ಮಾಡೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದೆ. ಈ ಹಿಂದೆ ತಾನು ಯೋಜಿಸಿದ ರೀತಿಯಲ್ಲೇ ಲಿಂಗಾಯತ ಮಹಾಸಭಾದ ಸಭೆಯೊಂದನ್ನ ಮಾಡುವ ಮುಖಾಂತರ ಅಲ್ಲಿ ಸಮುದಾಯದ ಶಕ್ತಿ ಪ್ರದರ್ಶನವನ್ನ ಮಾಡಿ ಸಮುದಾಯದ ಜೊತೆಗೆ ನಾವು ರಾಜಕೀಯವನ್ನ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಈ ಸಭೆಯನ್ನ ಕರೆಯುವಂತ ನಿರ್ಧಾರವನ್ನ ಮಾಡಿದ್ರು. ಅಧಿವೇಶನ ಇದ್ದ ಕಾರಣದಿಂದಾಗಿ ಆ ದಿನಾಂಕವನ್ನ ಮುಂದೂಡಲಾಗಿತ್ತು. ಈಗ ಅದರ ದಿನಾಂಕ ನಿಗದಿಯ ಜೊತೆಗೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಸಭೆಯನ್ನ ಕರೆಯೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸಭೆಯ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ, ಆದ್ರೆ ಶೀಘ್ರದಲ್ಲೇ ಈ ವಾರಾಂತ್ಯದಲ್ಲಿ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಅದಕ್ಕೂ ಸ್ಪಷ್ಟವಾದಂತಹ
ಚಿತ್ರಣ ಇನ್ನೂ ಸಿಕ್ಕಿಲ್ಲ. ಅದರ ಜೊತೆಗೆ ಗಮನಾರ್ಹ ವಿಚಾರ ಏನು ಅಂತಂದ್ರೆ RSS ನ ರಾಷ್ಟ್ರೀಯ ಸಭೆಯೊಂದು ಬೆಂಗಳೂರಿನಲ್ಲಿ ನಡೆದ ಬಳಿಕ ಈ ಭಿನ್ನಮತೀಯ ಚಟುವಟಿಕೆ ಮತ್ತೊಮ್ಮೆ ಗರಿಗೆದರ್ತಾ ಇರುವಂತದ್ದು. ಈ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರೆ ರಾಜ್ಯದಲ್ಲಿನ ಬಿಜೆಪಿಯ ಸದ್ಯದ ಪರಿಸ್ಥಿತಿ ಒಳಗೆ ಯಾವುದು ಸರಿ ಇಲ್ಲ ಅನ್ನುವುದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ರಾಷ್ಟ್ರೀಯ ನಾಯಕರು ಒಂದು ಕಡೆ ಭಿನ್ನರ ಬಣಕ್ಕೆ ಸಪೋರ್ಟ್ ಅನ್ನ ಕೊಡ್ತಿದ್ದಾರೋ ಅಥವಾ ವಿಜೇಂದ್ರ ಅವರಿಗೆ ಅಭಯವನ್ನ ಕೊಟ್ಟಿದ್ದಾರೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಜಿಜ್ಞಾಸೆ ಕಾಡ್ತಲೇ ಇದೆ. ಆದ್ರೆ ಈ ವಿಚಾರದಲ್ಲಿ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಜೊತೆಗೆ RSS ನ ಪ್ರಮುಖರು ಹೇಳಿರೋದೇನು ಅಂದ್ರೆ, ನಮಗೆ ಬಿಜೆಪಿಯ ವಿಚಾರದಲ್ಲಿ ನಾವು ಯಾವುದೇ ರೀತಿಯಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ಕೊಂಡಿದ್ರು. ಅವರ ನಿರ್ಧಾರವನ್ನ ಆ ಪಕ್ಷದವರು ತೆಗೆದುಕೊಳ್ತಾರೆ, ಅದಕ್ಕೆ ಯಾವುದೇ ರೀತಿಯಂತಹ ಸಲಹೆ ಸೂಚನೆಗಳನ್ನ ಕೊಡೋ ಪ್ರಕ್ರಿಯೆಯನ್ನು ನಾವು ಮಾಡುವುದಿಲ್ಲ ಅಂತ. ಸೊ ಈ ಎಲ್ಲಾ ವಿಚಾರಗಳನ್ನು ಗಮನಿಸಿದಾಗ ಬಿಜೆಪಿಯ ಭಿನ್ನರ ತಂಡಕ್ಕೆ ಪರೋಕ್ಷವಾಗಿ ರಾಷ್ಟ್ರೀಯ ನಾಯಕರ ಬೆಂಬಲ ಸಿಗ್ತಿರುವುದು ನಿಜ ಅನ್ನುವುದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ತಮ್ಮ ಆಕ್ಟಿವಿಟಿಗಳನ್ನ ಮತ್ತೆ ಶುರು ಮಾಡಿರುವಂತಹ ತಂಡ